ನೇಹಾಗೆ ನನ್ನ ಪರವಾಗಿ ನಮ್ಮ ಪವರ್ ಸ್ಟಾರ್ ಅಪ್ಪು ಸರ್ಗೆ ಚಪ್ಪಾಳೆ. ಡಾನ್ಸ್ ವಿತ್ ಅಪ್ಪು. ವಿಪಿ ಸರ್, ಸಾರಿ, ನಾನು ಒಂದ್ಸತಿ ಕೇಳಿದ್ದೆ ಆದ್ರೂ ಮರ್ತೋಡಿ. ಎಷ್ಟೇ ಕ್ಲಾಸ್ ನೀವು? ನಾನು ಸೆಕೆಂಡ್ PU ಸರ್. ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್ ಸರ್. ಅಂಡ್ ಎಷ್ಟು ವರ್ಷದಿಂದ ಹಾಡ್ತಾ ಇದ್ದೀರಾ ನೀವು? ಸರ್ ಚಿಕ್ಕವಳಿಂದ ಅಪ್ಪ ಮನೇಲಿ ಹಾಡ್ತಾರೆ, ಸೊ ಕೇಳಿ ಹಾಡಿದ್ದೀನಿ. ಒಂದು ಸ್ವಲ್ಪ ಕ್ಲಾಸಸ್ಗೆಲ್ಲ ಹೋಗ್ತಾ ಇದ್ದೆ. ಯಾವ ಕ್ಲಾಸ್ಗೆ? ಹಿಂದೂಸ್ತಾನಿ ಕ್ಲಾಸಸ್ಗೆ ಹೋಗ್ತಾ ಇದ್ದೆ. ಆಮೇಲೆ ಬಿಟ್ಟೆ ಆ್ಯಕ್ಚುಲಿ. ಈಗ 6 months ಇಂದ ಮತ್ತೆ ಕಲಿತಾ ಇದ್ದೀನಿ ಸರ್. ಹಿಂದೂಸ್ತಾನಿ? ಹಾಂ ಹೌದು ಸರ್. ಓಕೆ. ನೆಕ್ಸ್ಟ್ ಟೈಮ್ ಏನಾದ್ರು ಆ ರೀತಿ ಏನಾದ್ರು ಒಂದು ಸಾಫ್ಟ್ ಮೆಲಡಿ ಹಾಡಿ ಕೇಳೋಣ ನೆಕ್ಸ್ಟ್ ಟೈಮ್. ಹಾಂ ಸರ್. ಬಟ್ ದಿಸ್ ವಾಸ್ ವೆರಿ ಗುಡ್. ಒಂದು ಇಮಾನ್ ಅವರ ಅದ್ಭುತವಾದಂತಹ ಕಾಂಪೋಸಿಷನ್, ಸಂಜೀತ್ ಹೆಗಡೆ ಅವರು ಹಾಡಿದಂತಹ ಹಾಡು, ನಮ್ಮ ಅಪ್ಪು ಸರ್ಗೋಸ್ಕರ ಹಾಡಿದಂತಹ ಹಾಡು, ತಾವು ಅದನ್ನ ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗುರುಗಳೇ. ಗುಡ್, ಚೆನ್ನಾಗಿತ್ತು. ಐ ಮೀನ್ ದಿಸ್ ಇಸ್ ಯುವರ್ ಸ್ಟ್ರೆಂಗ್ತ್ ಆ್ಯಂಡ್ ಅದು ಸ್ಟ್ರೆಂಗ್ತ್ ಇರೋದ್ರಿಂದ ಯು ಆರ್ ಎಂಜಾಯಿಂಗ್ ಆ್ಯಂಡ್ ಇನ್ನೂ ಎಂಜಾಯ್ ಮಾಡ್ಕೊಂಡು ಹಾಡಬೇಕು ಅಂತ ಇತ್ತು. ಸಾಕಷ್ಟು ಸಿಕ್ಬಿಟ್ಟಿದೆ ನಮಗೆ. ನೆಕ್ಸ್ಟ್ ನಮ್ಗೆ ಏನು ಸಿಗಬೇಕು, ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ದಟ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ. ಆಶ್ಚರ್ಯ ಸುಂದರಿಗಳು. ಹೌದು, ಏನಾದ್ರು ಹೇಳು, ಆಶ್ಚರ್ಯ ಸುಂದರಿ ಯಾವ್ದಾದ್ರು ಹೇಳಿ ಆಶ್ಚರ್ಯ ಪಡ್ತಾರೆ. ಆಕ್ಷನ್ಗೆ ರಿಯಾಕ್ಷನ್ ಸುಂದರಿ ಅಲ್ವಾ? ಅದು ಲೇ, ನೀನು ನೋಡ್ಕೊಳ್ಳೋ ಎಲೆಕ್ಟ್ರಿಕ್ನವನೇ ನೋಡ್ಕೊ. ನೋಡಮ್ಮ, ನೀನು ಆಶ್ಚರ್ಯ ಪಡೋದು, ಜೀವನನ ನೋಡೋದು, ಈ ಮಾತುಗಳನ್ನ ಕೇಳೋದು ಬಹಳ ಖುಷಿ. ನಿನಗೊಂದು ಆಟಿಟ್ಯೂಡ್ ಇದೆ, ಅದು ಬಹಳ ಇಷ್ಟ ನನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಈ ಪರ್ಫಾರ್ಮೆನ್ಸ್ಗೆ ಇತ್ತಗೋ. ದರ್ಶನ್ ಮಧ್ಯದಲ್ಲಿ ಕತ್ತಿ ಮಸೀತಿದ್ದೆ. ಇದು ಗಾಳಿಪಟ ಸ್ಟೆಪ್ಪ ಮಾಡೋದು. ಏನ್ ಮಾಡಿದೆ ನೀನು? ಗಾಳಿಪಟ ನೀನು ಮುಂದಕ್ಕೆ ಬಿಡ್ತಾ ಇದೀಯಾ? ಗಾಳಿಪಟ ಹಿಂಗ ಗುರುಗಳೇ ಬಿಟ್ಟಿದ್ ನೀವು? ಮೋರ್ ಆರ್ ಲೆಸ್ ಅದೇ ತರ. ಈಗ ಡೈರೆಕ್ಟ್ ಆಗಿ ನಿನ್ ಹಾಡು ಹೇಗಿತ್ತು ಅಂತ ಕೇಳೋದಕ್ಕೆ VP ಸರ್ ಹತ್ರ ಕೇಳಿ, ಆಮೇಲೆ ನಾನು ಕಿಟ್ಟಿ ಹತ್ರ ಕೇಳ್ತೀನಿ. ಕಿಟ್ಟಿ ಯಾರು ಅಂತ ನೀನ್ ಕೇಳ್ತೀಯಾ? ಯಾರು ಹೇಳು? ರಾಜೇಶ್ ಕೃಷ್ಣನ್ ಸರ್. ಯಾ VP ಸರ್, ಕಿಟ್ಟಿ ಹತ್ರನೇ ಕೇಳೋಣ. ಗಣಿ ಹೇಳಿದರೆ ಕಿಟ್ಟಿನೇ ಹೇಳ್ಬೇಕಂತ. ಕಿಟ್ಟೆ ಮೊದಲು ಆಹಾ ಸುಬ್ಬು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸುಬ್ಬು ಸರ್ಗೆ ರವಿಚಂದ್ರನ್ ಸರ್ ಅವರ ಜೊತೆ ಕೆಲಸ ಮಾಡ್ತಿದ್ದಂತ. ಅಂದ್ರೆ ಅವರೇ ಫಸ್ಟ್ ಹೇಳಿದ್ದು, ಸರ್ ಒಬ್ಬ ಇದಾನೆ, ಒನ್ ಅಂಡ್ ಓನ್ಲಿ, ಯಾಕೆ ಯೂಸ್ ಮಾಡಬಾರ್ದು ಕಿಟ್ಟಿ ಪಾತ್ರಕ್ಕೆ. ಸೊ ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್. ಸೂಪರ್. ಅಲ್ಲಿಂದ ಥ್ಯಾಂಕ್ಸ್ ಟು ಯೋಗರಾಜ್ ಭಟ್ ಸರ್ ಫಾರ್ ದಿಸ್. ಅಂಡ್ ಇದರಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನನಗೆ VP ಸರ್ ಪ್ಲೇಬ್ಯಾಕ್ ಹಾಡಿದ್ದಾರೆ. ಕವಿತೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇಟ್ ವಾಸ್ ಗಾಳಿಪಟ. ಅಂಡ್ ನೀನು ಹಾಡಬೇಕಾದ್ರೆ ಚೆನ್ನಾಗಿತ್ತು, ಇಂಪ್ರೊವೈಸೇಷನ್ಸ್ ಚೆನ್ನಾಗಿತ್ತು, ವೆರಿ ಗುಡ್. ಅಂಡ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ದಿ ಆರ್ಕೆಸ್ಟ್ರಾ. ಯಾಕೆಂದ್ರೆ ಅಲ್ಲಿ ಆಕ್ಚುಲಿ ಹೇಳಬೇಕಂದ್ರೆ ಒರಿಜಿನಲ್ಗಿಂತ ಈ ಲೈವಲ್ಲಿ ಆ ಒಂದು ಇಂಪ್ರೊವೈಸೇಷನ್ ಪಟ್ಟ ಅದ್ ಮಾಡಿದ್ದು ಬ್ಯೂಟಿಫುಲ್ ಆಗಿತ್ತು. ಇಟ್ ವಾಸ್ ಬೆಟರ್ ದನ್ ದಿ ಒರಿಜಿನಲ್ ನೀವೇನು ಮಾಡಿದ್ದು. ಸೊ ನೈಸ್. ಆ್ಯಂಡ್ ಆ ಸ್ಟೆಪ್ ಅದು ಚೆನ್ನಾಗಿ ಮಾಡ್ತಿದ್ರ. ಇವ್ನು ಇಲ್ಲಿ ಮಾಡ್ತಾನ, ಅವನು ಹಾಡ್ಬೇಕಾದ್ರೆ ಇಷ್ಟು ಸಾಕು ಅಂತ ಅವ್ನು ಗೊತ್ತು. ಈಸ್ ಮೈ ಸ್ಟೂಡೆಂಟ್, ಎಷ್ಟು ಕೊಡಬೇಕೋ ಅಷ್ಟು ಮಾತ್ರ ಕೊಡಬೇಕು ಅಂತ ಗೊತ್ತು ಅವನಿಗೆ. ಆ ಒಂದು ಇಂಪ್ರೊವೈಸೇಷನ್ ಚೆನ್ನಾಗಿತ್ತು ಅದು ಹಾಡು. ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಒಂಥರ ಯು ಮೇಡ್ ಅಸ್ ರೀಲಿವ್ ದಟ್ ಮೂಮೆಂಟ್. ಬಟ್ ಗುರುಗಳೇ, ನೀವು ಈ ಪಿಕ್ಚರ್ ಅಲ್ಲಿ ಇದೀರಾ ಅಂತ ಗೊತ್ತಾಯ್ತು. ಈ ರೀತಿ ಒಂದು ಹಾಡಿರುತ್ತೆ, ಅದರಲ್ಲಿ ನೀವು ಡಾನ್ಸ್ ಮಾಡಬೇಕು ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಏನಿತ್ತು ಗುರುಗಳೇ? ನೋಡಿ, ಒಂದು ವಿಷಯ ಹೇಳ್ತೀನಿ ನಾನು. ಐ ಲವ್ ಟು ಆಕ್ಟ್ ಅಂಡ್ ಐ ಲವ್ ಟು ಡ್ಯಾನ್ಸ್. ಎರಡೂ ಬರಲ್ಲ ನನಗೆ. ಅದೇ ಪ್ರಾಬ್ಲಮ್. ಆನೆಸ್ಟ್ಲಿ ನನಗೆ ಸಿಂಗಿಂಗ್ಗಿಂತ ಒಂದು ಸ್ಟೆಪ್ ಅಥವಾ ಒಂದು ಲೆವೆಲ್ ಜಾಸ್ತಿ ಇಷ್ಟ ಅಂದ್ರೆ ನನಗೆ ಆಕ್ಟಿಂಗ್ ಆ್ಯಂಡ್ ಡಾನ್ಸಿಂಗ್. ಎರಡು ನನಗೆ ಬರಲ್ಲ. ದಿಸ್ ಇಸ್ ದ ಟ್ರೂತ್. ಸೀರಿಯಸ್ಲಿ, ಇದು ಸತ್ಯಪೀಠ. ಇದು ಆಕ್ಚುಲಿ ಗುರುಗಳೇ ಯಾವುದೋ ಟೈಮಲ್ಲಿ ತುಂಬಾ ಟ್ರೈ ಮಾಡಿದ್ರು, ಬೇರೆ ಟೈಮ್ ಬೈದು ಗೀದು ಎಲ್ಲ ಏನು ಬರಲಿ, ಹಾಡ್ಕೊಂಡಿರೋ ಅಂತ ಹೇಳ್ಬಿಟ್ರು. ಥ್ಯಾಂಕ್ಸ್ ಟು ಇಮ್ರಾನ್ ಮಾಸ್ಟರ್. ಅವರು ಏನೋ ಒಂದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಬಿಟ್ರು ಅದು ಕೊರಿಯೋಗ್ರಫಿ. ಆದ್ರೆ ನೋಡಿ ಗುರುಗಳೇ, ಇಂಥ ಒಂದು ಹಿನ್ನೆಲೆ ಇರುವಂತ ಹಾಡು 25 ವರ್ಷಗಳ ನಂತರ ಅವರಲ್ಲಿರೋ ಟ್ಯಾಲೆಂಟ್ ಅನ್ನ ತೋರಿಸಿದಂತ ಹಾಡು. ಸುಮ್ಮನೆ ಹಿಂಗೆ ನಿಂತ್ಕೊಂಡು ಮಾಡಿದ್ ನಂಗೆ ಅದು ಇಷ್ಟ ಆಗಿಲ್ಲ. ಈಗ ಇದು ಒರಿಜಿನಲ್ ಸ್ಟೆಪ್ ಏನು ಅನ್ನೋದನ್ನ
ಆ ಹೀರೋನೇ ಹೇಳ್ಕೊಡ್ತಾರೆ. ಏನಕ್ಕಂದ್ರೆ ಹೀರೋ ರೌಂಡ್ ಅಲ್ಲ, ಹೀರೋ ರೌಂಡ್ ಅಲ್ಲಿ ಇವತ್ತು ಮೆಲೋಡಿ ಹೀರೋ ಆ ಗಾಳಿಪಟ ಸ್ಟೆಪ್ ನ ಹೇಳ್ಕೊಡ್ತಾರೆ. ಕಿಟ್ಟಿ 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 ಒಂದು ಸಣ್ಣ ಇದು. ಈಗ ಆದ್ರೆ ಈ ಗಾಳಿಪಟದಲ್ಲಿ 3 ಜನ ಇದ್ದಿದ್ರಿಂದ ನೀವಿದ್ದೀರ, ಅವರಿದ್ದಾರೆ. ಗಣಿ ಗಣಿ ಬೇಕಲ್ವಾ? ವಿಪಿ 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 ಸೂಪರ್. ಯಾ ಕಮ್ ಆನ್ ಸರ್. ಆರ್ ಯು ರೆಡಿ? ಫಸ್ಟ್ ಲೈನ್, ಆಕಾಶ ಇಷ್ಟೇ ಯಾಕಿದೆಯೋ. ಅದೇ ಹಿಂಗ್ ಕೇಳೋದು ಯಾಕಿದೆ ಅಂತ ಹೇಳಿ. ಆಕಾಶ ಇಷ್ಟ ಆಗಿದೆ ಹಂಗಲ್ಲ. He is doing lyrical hip hop. ಆಕಾಶ ಇಷ್ಟೇ ಯಾಕಿದೆಯೋ. ಆಕಾಶ ಇಷ್ಟೇ ಯಾಕಿದೆ, ಹಂಗ್ ಮಾಡೋಣ. ಕಷ್ಟ ಈ ಭೂಮಿ ಯಾಕಿದೆ, ಕಷ್ಟ ಯಾಕಿದೆಯೋ, ಈ ಭೂಮಿ ಯಾಕಿದೆಯೋ. ಕರೆಕ್ಟ್. He is doing lyrical hip hop. ಸರ್ ಅದು ಪ್ಯಾರಲಿಟಿಕ್ ಅಟ್ಯಾಕ್. ಅದು ಯಾಕಿದೆಯೋ ಕಷ್ಟ, ಈ ಭೂಮಿ ಕಷ್ಟ ಯಾಕಿದೆಯೋ. ವೆರಿ ಗುಡ್. ಈ ಡಾನ್ಸ್ ಸ್ಟೆಪ್ ಮಾಡಿ ತೋರಿಸಿ. ನಿಮ್ ಸ್ಟೆಪ್ ಮಾಡ್ತೀನಿ. ಸೂಪರ್ ಸೂಪರ್ ಅಲ್ಟಿಮೇಟ್ ಇನ್ ದ ಮಾರ್ಕೆಟ್ ಇನ್ ದ ಮೆಜೆಸ್ಟಿಕ್. ಎಸ್, ಈಗ ಜಡ್ಜ್ ಹತ್ರ ಬರ್ತೀವಿ ನಾವು. ನಮ್ಮ ಕಂಟೆಸ್ಟೆಂಟ್ಸ್ ಆಗಿರುವಂತಹ ಕಿಟ್ಟಿ ಹಾಗೂ ಗಣಿ ಅವರ ಡಾನ್ಸ್ ಪರ್ಫಾರ್ಮೆನ್ಸ್. ಮಹಾಗುರುಗಳೇ, ನಿಮ್ಗೆ ಹೇಗನ್ಸ್ತು? ನಾನು ಈ ಅಭಿನಯ, ಈ ನೃತ್ಯ ನೋಡಿ ಗಾಳಿಯಲ್ಲಿ ತೇಲ್ತಾ ಇದ್ದೀನಿ. ಗೋಲ್ಡನ್ ಬಜರ್ ಕಾಣಿಸ್ತಾ ಇಲ್ಲ. ಲವ್ಲಿ. ನೀವು ನಿಲ್ಸಿರೋದ್ರಿಂದ ಕೆಳಗಿಳಿದಿದ್ದೀನಿ. ಅದ್ಭುತವಾದ ಕೊಡುಗೆ ಕೊಟ್ಟಂತಹ ಇಬ್ಬರು ನೃತ್ಯಪಟುಗಳಿಗೆ ಈ ಗೋಲ್ಡನ್ ಬಜರ್ ಕೊಟ್ಟಿದ್ದೀನಿ. ಸರಿಗಮಪ ಸೀಸನ್ 17ರ ಮಹಾ ಸಂಚಿಕೆಯಲ್ಲಿ ತಮ್ಮ ಡಾನ್ಸ್ ನ ಮೂಲಕ ಮಹಾಗುರುಗಳ ಮನಸ್ಸನ್ನ ಗೆದ್ದು ಈ ಮಹಾನ್ ಗಾಯಕರಿಗೆ ಸಿಕ್ಕಿದೆ ಗೋಲ್ಡನ್ ಬಜರ್. ಚೆನ್ನಾಗಿದೆ. ಪ್ರಾರಂಭದಿಂದ ಕಾಲು ಮನೆ ಶ್ರುತಿ ಕಡಿಮೆ ಇತ್ತು. ನಾನು ತಪ್ಪೇಳಿದ್ರೆ 30 ಜನ ಜೂರಿಗಳಿದ್ದಾರೆ, ಕೇಳಿ ನೋಡು. ಓಕೆ ಸರ್. Total scores 90.3. Sarigama papa sa sa papa sarigama pa.